ಕಾಡಿಗೆ ಹೋಗ್ಬಿಡ್ತೀನಿ ಅಂತಂದು ಕಾಡಿಗೆ ಹೋದ್ರೆ ಹುಲಿ ಇರುತ್ತೆ ಅಲ್ಲಿ. ಹುಲಿ ಏನಾದರೂ ನಮ್ಮನ್ನು ತಿನ್ನೋದು ಬಿಡುತ್ತಾ? ಕಳ್ಳನ್ಗೆ ಹೆದರ್ಕೊಂಡ್ಬಿಟ್ಟು ಕಾಡಿಗೆ ಹೋದ್ರೆ ಹುಲಿ ಇರುತ್ತೆ. ಅಲ್ಲಿ ಹುಲಿ ಬಂತು ಅಂತ ಹೆದರ್ಕೊಂಡ್ಬಿಟ್ಟು ಯಾವುದೋ ಒಂದು ಹುತ್ತ ಸಿಕ್ತು ಅಂತ ಹುತ್ತದೊಳಗೆ ಹೋದ್ರೆ ಅಲ್ಲಿ ಹಾವಿರುತ್ತೆ. ಅದೇನಾದ್ರೂ ಕಚ್ಚೋದು ಬಿಡುತ್ತಾ? ಅದು ಕಚ್ಚುತ್ತೆ. ಇದೇ ತರ ಹಿಂಗೆ ನಾವು ಎಲ್ಲಿಂದ ಎಲ್ಲಿಗೆ ಓಡೋದ್ರು ಕೂಡ ನಾವು ಮಾಡಿರ್ತಕ್ಕಂಥ ಕರ್ಮಗಳೇನಿದಾವೆ ನಮ್ಮನ್ನ ಬಿಡೋದಿಲ್ಲ. ಅವು ನಮ್ಮನ್ನ ಹಿಂಬಾಲಿಸ್ತಾನೇ ಇರ್ತವೆ. ನಾವು ಮಾಡಿವಿ ಇವತ್ತು ನಾನು ಏನೋ ತಪ್ಪು ಮಾಡ್ಬಿಡ್ತೀನಿ, ಭಗವಂತ ನಂಗೆ ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ಇವತ್ತು ಕೇಳ್ಕೊಳ್ಳೋದು ಅಲ್ಲ. ಅದನ್ನ ಕೇಳ್ಕೋಬೇಕು. ಅದು ನಮ್ಮ ಮುಂದಿನ ಒಂದು ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ನಾವು ಮಾಡಿರೋಂಥ ಕರ್ಮಗಳು ನಮ್ಮನ್ನ ನಾವು ಅನುಭವಿಸ್ಲೇಬೇಕು. ಮಾಡಿರೋಂಥ ಕರ್ಮಗಳನ್ನ ಯಾವುದೇ ಉಪ್ಪು ತಿಂದವ್ ನೀರು ಕುಡಿಲೇಬೇಕು ಅಂತಾರಲ್ಲ, ಆಮೇಲೆ ಗೊತ್ತಾಗುತ್ತೆ ಉಪ್ಪು ತಿನ್ಬಾರ್ದು ಅಂತ ಹೇಳ್ಬಿಟ್ಟು. ಆದ್ರೆ ತಿಂದಾಗಂತೂ ಕುಡಿಲೇಬೇಕು ನೀರ್ನ. ಉಪ್ಪು ನೆಕ್ಸ್ಟ್ ತಿನ್ನಲ್ಲ ನಾವು. ಹಂಗೆ ಉಪ್ಪು ತಿಂದ ತಕ್ಷಣ ನೀರು ಕುಡಿಲೇಬೇಕು. ಹಂಗೆ ಮಾಡಿರೋಂಥ ಕರ್ಮಗಳನ್ನ ಅದನ್ನ ಅನುಭವಿಸ್ಕೊಂತಾನೆ ನಾವು ಮುಂದಿನ ಹೆಜ್ಜೆನ ಇಟ್ಕೊಂತ ಒಳ್ಳೆ ಮಾರ್ಗದಲ್ಲಿ ನಡಿಬೇಕು. ಇವತ್ತಿಂಗ ತಕ್ಷಣಕ್ಕೆ ನಾವು ಭಗವಂತ ಅದೇ ಹೇಳ್ತಾರಲ್ಲ, ನೀನು ಸಂಕಟ ಬಂದಾಗ ವೆಂಕಟರಮಣ ಹಂಗ ಅಂದ ತಕ್ಷಣ ಏನ್ ಭಗವಂತ ನಮಗೆ ಯಾವುದೇ ಒಂದು ಆಪತ್ತಿನಿಂದ ಕಾಪಾಡಕ್ಕಾಗಲ್ಲ. ಯಾಕಂದ್ರೆ ನಾವು ಮಾಡಿರೋಂಥ ಕರ್ಮಗಳು ನಮ್ಮನ್ನ ಕಾಡ್ತಾನೆ ಇರುತ್ತೆ. ಅದನ್ನ ಅನುಭವಿಸ್ಲೇಬೇಕು ನಾವು. ಆ ಅನುಭವಿಸೋದ್ರಲ್ಲೂ ಕೂಡ ಈಗ ರಾಮಕೃಷ್ಣರನ್ನೇ ತಗೊಳ್ರಿ. ಅವರು ಮಾನವ ಜನ್ಮದಲ್ಲಿ ಬಂದಾಗ ಎಷ್ಟು ದೈಹಿಕವಾದಂತ ಕಷ್ಟಗಳನ್ನ ಅನುಭವಿಸಿದ್ರು. ಕೊನೆಗೆ ಅವರಿಗೆ ಕ್ಷಯರೋಗ ಕೂಡ ಬರುತ್ತೆ. ರಾಮಕೃಷ್ಣರಿಗೆ ಯಾಕೆ ಕ್ಯಾನ್ಸರ್ ಬಂತು? ಯಾಕೆ ಬಂತು? ಅದು ಅವ್ರ ಕರ್ಮ. ಅದು ಅಂದ್ರೆ ಆ ಜನ್ಮದಲ್ಲಿ ಅವ್ರು ಅನುಭವಿಸ್ಬೇಕಾಗಿತ್ತು ಅದನ್ನ. ಅವ್ರು ಎಷ್ಟೇ ದೈವಾಂಶ ಸಂಭೂತ ಆದ್ರೂ ಕೂಡ ಮಾನವ ರೂಪ ತಾಳ್ದಾಗ, ಮಾನವ ರೂಪ ಏನಕ್ಕೆ ಬರುತ್ತೆ? ಎಷ್ಟೋ ಜನ್ಮಗಳ ನಂತರ, ಎಷ್ಟೋ ಕೋಟಿ ಜನ್ಮಗಳ, ಲಕ್ಷಾಂತರ ಜನ್ಮಗಳನ್ನು ದಾಟಿ ಬಂದಿರೋದು ಮಾನವ ಧರ್ಮ ಅಂತ ಕರ್ಮಗಳನ್ನ ಕಳ್ಕೊಂಡು ದೈವದ ಕಡೆಗೆ ಹೋಗ್ತಾ ಮಾನವೀಯತೆಯನ್ನ ಅಳವಡಿಸ್ಕೋಬೇಕು ನಾವು. ಮಾನವೀಯತೆ ಅಂದ್ರೆ ಏನು? ದಯೆ, ಧರ್ಮ, ಅಹಿಂಸೆ. ದಯೆ ಧರ್ಮದ ಮೂಲ. ಯಾವ ಪ್ರಾಣಿಗಳಿಗೂ ಹಿಂಸೆ ಮಾಡಿದೆ ಅಂದ್ರೆ, ಈಗ ಹಾವು ಬಂತು, ಕಚ್ಚಕ್ ಬಂತು ಅಂದ್ರೆ ಹೊಡಿಲೇಬೇಕು, ಏನು ಮಾಡಲ್ಲ. ಆದ್ರೆ ಸುಮ್ಮನೆ ಹೋಗ್ತಿರೋ ಅಂತ ಪ್ರಾಣಿಗಳಿಗೆ ಹಿಂಸೆ ಮಾಡೋದು, ಸುಮ್ಮನೆ ಯಾವುದಕ್ಕೂ ನಾವು ಹಿಂಸೆ ಮಾಡಬಾರ್ದು. ಈಗ ಯಾವ ಭಗವಂತನು ನಿನಗೇನೋ ತೊಂದರೆ